ಏನೋ ಒಂದು ಕೆಲಸದ ಮೇಲೆ ನಾನು ಏರ್ಪೋರ್ಟ್ ಹೋಗಿದ್ದೆ. ಏರ್ಪೋರ್ಟಿಗೆ ಹೋಗೋ ರೋಡ್ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆ ಏರ್ಪೋರ್ಟ್ ಕೂಡ ಇನ್ನೂ ಸಖತ್ತಾಗಿದೆ. ಆದರೆ ನಾನು ಒಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ತುಂಬಾ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿತ್ತು. ಸೊ ನಾನು ಅಂದ್ಕೊಂಡೆ, ಸಿಟಿಯಿಂದ 50 ಕಿಲೋಮೀಟ್ರ್ ದೂರದಲ್ಲಿರೋ ಈ ಏರ್ಪೋರ್ಟಿಗೆ ಬರೋದ್ರಿಂದ ಇವರಿಗೇನೋ ಜಾಸ್ತಿ ಲಾಭ ಇದೆ ಅಂತ. ಅದಕ್ಕೋಸ್ಕರ ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಹತ್ರ ಕೇಳಿದೆ, ಎಲ್ಲ ಟ್ಯಾಕ್ಸಿಗಳು ಯಾಕೆ ಏರ್ಪೋರ್ಟ್ ಕಡೆ ಬರ್ತಾ ಇದೆ, ಬರೋದ್ರಿಂದ ಏನಾದರೂ ಜಾಸ್ತಿ ಲಾಭ ಇದೆಯಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಲಾಭ ಏನೂ ಇಲ್ಲ, ನಾವು ಏರ್ಪೋರ್ಟಿಂದ ಇಲ್ಲಿ ಬಂದಿರೋದಕ್ಕೆ ನಮಗೆ 500 ರೂಪಾಯಿ ಸಿಗುತ್ತೆ, ಮತ್ತು ರಿಟರ್ನ್ ಹೊಡೆದ್ರೆ ನಮಗೆ 300 ಅಥವಾ 400 ರೂಪಾಯಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಏರ್ಪೋರ್ಟಿಂದ ರಿಟರ್ನ್ ಪ್ಯಾಸೆಂಜರ್ ಹಾಕ್ಕೊಂಡು ಹೋಗಲ್ಲ, ಇಲ್ಲಿಂದ 15 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಬೇರೆ ಪಿಕಪ್ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರು. ನನಗೆ ಇವ್ರ ಮಾತು ಕೇಳಿ ತುಂಬಾ ಬೇಜಾರಾಯಿತು. ಇದರಿಂದ ನನಗೆ ಒಂದು ಅರ್ಥ ಆಯಿತು, ಅಕ್ಕಪಕ್ಕದ ರಾಜ್ಯದ ಡ್ರೈವರ್ಗಳೆಲ್ಲ ಇಲ್ಲಿಗೆ ಬಂದು ತುಂಬ ಕಡಿಮೆ ರೇಟಲ್ಲಿ ಪ್ಯಾಸೆಂಜರ್ಗಳಿಗೆ ಸರ್ವಿಸ್ ಕೊಟ್ಟು ನಮ್ಮ ಕರ್ನಾಟಕದ ಡ್ರೈವರ್ಗಳ ಜೊತೆನೇ ಕಾಂಪಿಟೇಷನ್ಗೆ ಇಳಿದು ಅವ್ರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಂತ. ಅದಲ್ಲದೆ ಈ ಖಾಸಗಿ ಆ್ಯಪ್ಗಳು, ಓಲಾ ಊಬರ್ನಂಥ ಆ್ಯಪ್ಗಳು ನಮ್ಮ ಕರ್ನಾಟಕದ ಡ್ರೈವರ್ಗಳ ಬೆವರು ಹೀರ್ಕೊಳ್ಳೋದಲ್ಲದೆ ಅವರ ರಕ್ತನೂ ಕೂಡ ಹೀರ್ಕೊಳ್ತಿದೆ ಅಂತ. ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಕರ್ನಾಟಕದ ಡ್ರೈವರ್ಗಳಲ್ಲಿ ಒಗ್ಗಟ್ಟು ಅನ್ನೋದು ತುಂಬಾ ಕಡಿಮೆ ಇದೆ ಅಂತ. ಇಷ್ಟೊಂದೆಲ್ಲ ಅನ್ಯಾಯಗಳು ನಡೀತಿದ್ರೂ ಕೂಡ ಚಾಲಕರು ಅಥವಾ ಚಾಲಕರ ಸಂಘದವರು ಚಾಲಕರಿಗೆ ಆಗ್ತಾ ಇರೋ ಅನ್ಯಾಯದ ಮೇಲೆ ಲೀಗಲ್ ಆಗಿ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಅಂದರೆ ಚಾಲಕರು ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀಳೋದಂತೂ ಖಂಡಿತವಾಗ್ಲೂ ಸತ್ಯ. ಒಂದಂತೂ ನಿಜ, ಇವರು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಿರುವಂಥ ಸಾರಥಿಗಳು. ಇವರು ಒಂದಿನ ಸ್ಟೇರಿಂಗ್ ಹಿಡಿಯೋದನ್ನು ನಿಲ್ಲಿಸಿದರೆ ನಮ್ಮ ದೇಶದ ಆರ್ಥಿಕತೆ ತಲೆಕೆಳಗಾಗಿ ನಿಲ್ಲುತ್ತೆ. ಸೊ ಆದಷ್ಟು ಬೇಗ ಇವ್ರಿಗಾಗ್ತಿರೋ ಅನ್ಯಾಯಗಳೆಲ್ಲ ಇವರಿಂದ ದೂರ ಆಗಲಿ. ಹಾಗೆ ನಿಮ್ಮನೇಲೂ ಯಾರಾದರೂ, ನಿಮ್ಮ ಅಪ್ಪ, ಅಣ್ಣ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಚಾಲಕರಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.